ಆತ್ಮೀಯ ವೀಕ್ಷಕರೇ, ಜ್ಞಾನಧಾರೆಗೆ ಸ್ವಾಗತ ಸುಸ್ವಾಗತ. ಇಂದು ಬಸವ ಜಯಂತಿ. ಬಸವಣ್ಣನವರನ್ನು ನೆನೆಯುತ್ತಾ ಗುರು ಬಸವಣ್ಣನವರ ಪಾದ ಪಂಕಜಗಳಿಗೆ ನನ್ನ ನಮನಗಳನ್ನು ಅರ್ಪಿಸುತ್ತಾ ಈ ವಿಡಿಯೋದಲ್ಲಿ ಬಸವೇಶ್ವರರು ಸ್ಥಾಪಿಸಿದ್ದ 12ನೇ ಶತಮಾನದ ಅನುಭವ ಮಂಟಪ ಎಂಬ ಅದ್ಭುತ ಚಿಂತಕರ ಚಾವಡಿಯ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ಮೊದಲ ಬಾರಿಗೆ ಜ್ಞಾನಧಾರೆಯನ್ನು ನೋಡ್ತಾ ಇದ್ದರೆ ವಿಶೇಷವಾದ ಮಾಹಿತಿಗಳಿಗಾಗಿ ಜ್ಞಾನಧಾರೆಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಒತ್ತುವುದರ ಮೂಲಕ ಮುಂದಿನ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ. ಇಂದು ಬಸವ ಜಯಂತಿ, ಅಕ್ಷಯ ತೃತೀಯ ಮತ್ತು ರಂಜಾನ್ ಹಬ್ಬ ಒಟ್ಟೊಟ್ಟಿಗೆ ಬಂದಿರುವುದರಿಂದ ಎಲ್ಲರಿಗೂ ವಿಶೇಷವಾದ ದಿನವಾಗಿದೆ. ಆದ್ದರಿಂದ ಎಲ್ಲರಿಗೂ ಬಸವ ಜಯಂತಿಯ, ಅಕ್ಷಯ ತೃತೀಯದ ಹಾಗೂ ರಂಜಾನ್ನ ಶುಭಾಶಯಗಳು. ಬಸವಣ್ಣನವರು ಸಾಮಾಜಿಕವಾಗಿ ಕ್ರಾಂತಿಕಾರಕ ಬದಲಾವಣೆ ತಂದು ಜಾತ್ಯತೀತವಾದ ಅನುಭವ ಮಂಟಪ ಎಂಬ ಶ್ರೇಷ್ಠ ತತ್ವಜ್ಞಾನಿಗಳ ತಾರ್ಕಿಕ ವೇದಿಕೆಯೊಂದನ್ನು ಕಲ್ಯಾಣದಲ್ಲಿ ಸ್ಥಾಪಿಸಿದ್ದರು. 12ನೆಯ ಶತಮಾನದಲ್ಲಿ ಭೇದ ಭಾವವಿಲ್ಲದೆ ಎಲ್ಲ ಧರ್ಮದ ಶರಣರು, ಕವಿಗಳು, ತತ್ವಜ್ಞಾನಿಗಳು ಮತ್ತು ವೈಜ್ಞಾನಿಕ ಚಿಂತಕರು ಒಂದೆಡೆ ಸೇರಿ ಚರ್ಚಿಸಿ, ವಾದಗಳನ್ನು ಮಂಡಿಸಿ, ವಿವೇಚಿಸಿ, ವಿಷಯಗಳನ್ನು ವೈಜ್ಞಾನಿಕವಾಗಿ ಮಂಥಿಸಿ, ಎಂತಹ ಕ್ಲಿಷ್ಟ ವಿಷಯಗಳಿಗೂ ಪ್ರಶ್ನೆಗಳಿಗೂ ತೀರ್ಮಾನಗಳನ್ನು ಮತ್ತು ಉತ್ತರಗಳನ್ನು ಅಂತಿಮಗೊಳಿಸಿ ಸರ್ವಸಾಮಾನ್ಯವಾಗಿ ಸಮ್ಮತಕ್ಕೆ ತರುತ್ತಿದ್ದ ಜಗತ್ತಿನ ಏಕೈಕ ಮೊಟ್ಟಮೊದಲ ಧಾರ್ಮಿಕ ಸಂಸತ್ತು ಈ ಅನುಭವ ಮಂಟಪವಾಗಿತ್ತು. ಇಲ್ಲಿ ಎಲ್ಲ ಧರ್ಮದ, ಎಲ್ಲ ಜಾತಿಯ, ಎಲ್ಲ ವೃತ್ತಿಯ ಸಾಮಾನ್ಯ ಜನರು ಭಾಗವಹಿಸುತ್ತಿದ್ದರು, ತಮ್ಮ ಸಮಸ್ಯೆಗಳನ್ನು ಚರ್ಚಿಸುತ್ತಿದ್ದರು, ತಮ್ಮ ಅನುಭವಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುತ್ತಿದ್ದರು. ಅಲ್ಲಮ ಪ್ರಭುಗಳು ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದರು. ನ್ಯಾಯಕ್ಕೆ, ತರ್ಕಕ್ಕೆ, ತೀರ್ಮಾನಕ್ಕೆ, ಉತ್ತರಗಳಿಗೆ ಅಲ್ಲಮ ಪ್ರಭುಗಳು ಕಳಶಪ್ರಾಯವಾಗಿದ್ದರು. ಸಮಾನತೆ ಎಂಬುದು ನಾವು ಈಗ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಸಂವಿಧಾನದಲ್ಲಿ ನೋಡುತ್ತಿದ್ದೇವೆ. ಆದರೆ 12ನೇ ಶತಮಾನದ ಅನುಭವ ಮಂಟಪದ ಮೊದಲ ಮಂತ್ರವೇ ಸಮಾನತೆಯಾಗಿತ್ತು. ಹೆಸರೇ ಹೇಳುವಂತೆ ಎಲ್ಲ ವರ್ಗದ ಅನುಭವ ಜೀವಿಗಳು ಈ ಅನುಭವ ಮಂಟಪದಲ್ಲಿ ಸೇರುತ್ತಿದ್ದರು. ದೇಶದ ವಿವಿಧ ಮೂಲೆ ಮೂಲೆಗಳಿಂದ ಜೇನುದುಂಬಿಗಳು ಮಧುವನ್ನು ಹೊತ್ತು ತರುವಂತೆ ತಮ್ಮ ವಿವೇಚನಾಶೀಲ ಅನುಭವವನ್ನು ಹೊತ್ತು ತಂದು ಇಲ್ಲಿ ಮಂಡಿಸುತ್ತಿದ್ದರು. ಇಲ್ಲಿ ಸೇರಿದವರು ಕೇವಲ ಮೆದುಳಿನಿಂದ ಮಾತನಾಡುತ್ತಿರಲಿಲ್ಲ, ಹೃದಯ ತೆರೆದು ಚರ್ಚಿಸುತ್ತಿದ್ದರು. ತನು ಮನ ಭಾವಶುದ್ಧಿಯಿಂದ ಅರಳುಗಟ್ಟಿದ ಶ್ರೇಷ್ಠ ಅನುಭಾವಿಗಳು ಅನುಭವ ಮಂಟಪದಲ್ಲಿ ಬಂದು ಸೇರುತ್ತಿದ್ದರು. ಕಲ್ಯಾಣದ ಅನುಭವ ಮಂಟಪಕ್ಕೆ ಹೋಗಬೇಕಾದರೆ ಎಂತಹವರಿಗೂ ಸಮಾನ ಅವಕಾಶ ಇತ್ತು. ಆದರೆ ಅದಕ್ಕೆ ಅರ್ಹತೆಯೂ ಇರಬೇಕಾಗಿತ್ತು. ಆ ಅರ್ಹತೆ ಎಂದರೆ ಅಲ್ಲಿಗೆ ಹೋಗುವವರು ಯಾರೇ ಆಗಲಿ ಆಸೆ ಆಮಿಷಗಳನ್ನು ಕಳಚಿರಬೇಕಿತ್ತು. ನಾನು ನನ್ನದು ಎಂಬ ಭಾವನೆಯನ್ನು ಬಿಟ್ಟಿರಬೇಕಿತ್ತು. ಕೇವಲ ಬಾಹ್ಯದಲ್ಲಿ ಶುಚಿಗೊಳ್ಳದೆ ಆಂತರ್ಯದಲ್ಲೂ ಶುಚಿಯಾಗಿರಬೇಕಿತ್ತು. ಅಂತಹವರು ಮಾತ್ರ ಕಲ್ಯಾಣವನ್ನು ಪ್ರವೇಶಿಸಬಹುದಿತ್ತು. ಯಾರು ಒಳಗೂ ಮತ್ತು ಹೊರಗೂ ಒಂದಾಗಿ ಇರುವರೋ ಅಂತಹವರು ಮಾತ್ರ ಕಲ್ಯಾಣ ಪಟ್ಟಣವನ್ನು ಸೇರಲು ಸಾಧ್ಯ ಎಂಬ ಭಾವನೆಯನ್ನು ಶಿವಶರಣೆ ಅಕ್ಕಮಹಾದೇವಿಯವರು ತಮ್ಮ ವಚನದಲ್ಲಿ ವ್ಯಕ್ತಪಡಿಸಿರುತ್ತಾರೆ. ಈ ಅನುಭವ ಮಂಟಪದಲ್ಲಿ ಚರ್ಚೆಯಾಗದ ವಿಷಯಗಳೇ ಇರಲಿಲ್ಲ. ಸ್ವಭಾವತಃ ಮನುಷ್ಯ ಹೇಗಿದ್ದಾನೆ, ಹೇಗಿರಬೇಕು, ಪಶು ಪಕ್ಷಿ ಮರ ಗಿಡಗಳು ಹೇಗೆ ಬದುಕುತ್ತಿವೆ, ಇವನ್ನು ನೋಡಿ ಮನುಷ್ಯ ಹೇಗೆ ಕಲಿಯಬೇಕು ಎಂಬುದನ್ನು ಚರ್ಚಿಸಿ, ವಿವೇಚಿಸಿ, ದಿನಬಳಕೆಯ ಪದಗಳನ್ನು ಬಳಸಿ ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ಭಾಷೆಯಲ್ಲಿ ಲಕ್ಷಾಂತರ ವಚನಗಳು ಈ ಅನುಭವ ಮಂಟಪದಲ್ಲಿ ರಚನೆಯಾದವು. ಇಲ್ಲಿ ಬರೆದ ವಚನಗಳು ಹಲವಾರು ತಿದ್ದುಪಡಿಗಳಾಗುತ್ತಿದ್ದವು. ನಂತರ ಅವುಗಳಿಗೆ ಅಂತಿಮ ರೂಪುಮುದ್ರೆ ದೊರೆಯುತ್ತಿತ್ತು. ಅನುಭವ ಮಂಟಪವನ್ನು ಸ್ಥಾಪಿಸಿದ ಬಸವಣ್ಣನವರನ್ನು ಅಲ್ಲಮ ಪ್ರಭುಗಳಂತಹ ಪ್ರಭುಗಳೇ ಹಾಡಿ ಹೊಗಳಿದ್ದಾರೆ. ಶರಣರ ಸಂಕುಲದ ಮೇಟಿಯ ಕಟ್ಟಿಗೆಯಂತಿದ್ದ ಬಸವಣ್ಣನವರ ಹಲವಾರು ವಚನಗಳು ಸಹ ಇಲ್ಲಿ ಚರ್ಚಿಸಲ್ಪಡುತ್ತಿದ್ದವು. ಎಲ್ಲರೂ ಎಲ್ಲರ ವಿಚಾರಗಳನ್ನು ಒಪ್ಪುತ್ತಿರಲಿಲ್ಲ. ಆ ವಿಚಾರ ಬಸವಣ್ಣಂಗಾಯಿತು ಎನಗಲ್ಲ ಎಂಬ ಚನ್ನಬಸವಣ್ಣನವರ ವಚನದ ಸಾಲನ್ನು ಇಲ್ಲಿ ನಾವು ಜ್ಞಾಪಿಸಿಕೊಳ್ಳಬಹುದು.
ಜಾತಿ ಮತಗಳ ಹಂಗಿಲ್ಲದೆ, ಬಡವ ಬಲ್ಲಿದ ಎಂಬ ತಾರತಮ್ಯವಿಲ್ಲದೆ, ಹೆಣ್ಣು ಗಂಡೆಂಬ ಭೇದ ಭಾವವಿಲ್ಲದೆ ಕಲ್ಯಾಣದಲ್ಲಿ ಕಟ್ಟಿದ ಅನುಭವ ಮಂಟಪ ಕಲ್ಲು ಇಟ್ಟಿಗೆಗಳಿಂದ ಕಟ್ಟಿದ ಕಟ್ಟಡವಲ್ಲ. ಅದು ಎಲ್ಲ ಶರಣರ ಅನುಭವದ ಆಧಾರದ ಮೇಲೆ ಕಟ್ಟಿದ, ಎಂದೂ ಬೀಳದ, ಎಂದೆಂದಿಗೂ ಚಿರಸ್ಥಾಯಿಯಾಗಿರುವ, ಮಾನವನ ಉನ್ನತ ಚಿಂತನೆಗಳನ್ನು ಎತ್ತರಕ್ಕೇರಿಸುವ, ಸಮಾನತೆಯ ಉನ್ನತ ಆದರ್ಶಗಳ ಮಾನಸಿಕ ಮಂಟಪ ಈ ಬಸವಣ್ಣನವರ ಅನುಭವ ಮಂಟಪ. ಬಸವಣ್ಣನವರ ಚಿಂತನೆಗಳು, ಜಾತ್ಯತೀತ ಭಾವನೆಗಳು, ಆದರ್ಶಗಳು, ತತ್ವಗಳನ್ನು ಎಲ್ಲರೂ ಪಾಲಿಸಿದರೆ ಸಮಾನತೆ ತಂತಾನೇ ಆಚರಿಸಲ್ಪಡುತ್ತದೆ ಎಂದು ಹೇಳ್ತಾ ಬಸವೇಶ್ವರರ ಪಾದಗಳಿಗೆ ಮತ್ತೊಮ್ಮೆ ನಮಸ್ಕಾರವನ್ನು ತಿಳಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಶೇಷವಾದ ಮಾಹಿತಿಯನ್ನು ಒಳಗೊಂಡ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ.